ಕೇವಲ 145 ಕಿಲೋಮೀಟರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಯೂನಿಕ್ ಕನ್ನಡಿಗ ಮಾತಾಡ್ತಿದ್ದೀನಿ. ಸೊ ಈ ರೂಟಲ್ಲಿ ಹೋಗಬೇಕು ಅಂತಂದರೆ ಸ್ವಲ್ಪ ಅಡ್ವೆಂಚರ್ ಗಾಡಿಗಳಿದ್ರೆ ಬೆಟರು. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಹೋಗ್ಬೋದು, ಏನು ತೊಂದರೆ ಇಲ್ಲ. ಆಫ್ ರೋಡಲ್ಲಿ ರೈಡ್ ಮಾಡ್ತೀನಿ ಅಂತಂದರೆ ಏನು ತೊಂದರೆ ಇಲ್ಲ. ಇಲ್ಲ ಅಂತಂದರೆ ಈ ಥರ ಆಗುತ್ತೆ. ಮೊದಲನೇದಾಗಿ ಬೆಂಗಳೂರಲ್ಲಿ ನೀವು ಯಾವುದೇ ಏರಿಯಾದಿಂದ ಫಸ್ಟ್ ಲೊಕೇಶನ್ ಬಂದು ದಬ್ಗುಳಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆಲ್ಮೋಸ್ಟ್ ಬೆಂಗಳೂರಿಂದ 2 ರೂಟ್ ಬರುತ್ತೆ. ಸೊ ನಿಮ್ಮ ಏರಿಯಾದಿಂದ ಯಾವ ರೂಟ್ ಹತ್ತಿರ ಆಗುತ್ತೆ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿಂದ ನಮ್ಮ ಕನ್ನಡಿಗರ ಜೀವನದಿ ಕಾವೇರಿ ನದಿಯನ್ನು ತಪ್ಪದ ಮುಖಾಂತರ ನೀವು ದಾಟಬೇಕಾಗತ್ತೆ. ಸೊ ಯಾರು ಭಯಪಡಬೇಡಿ, ಇವತ್ತವರೆಗೂ ಏನೂ ಕೂಡ ಆಗಿಲ್ವಂತೆ, ಮುಂದೇನೂ ಕೂಡ ಆಗೋದು ಬೇಡ. ಸೊ ಭಯಪಡಬೇಡಿ. ನದಿ ಹೌದು, ನೀನ್ ಯಾವಾಗ್ಲೂ ನನ್ನಂತ ಖುಷಿಯಾಗಿರ್ತೀಯಲ್ಲ, ಹೆಂಗೆ? ಮಗುದತ್ತು ತಗೋಬಹುದು, ನಗುದತ್ತು ತಗೊಳಕಾಯ್ತದ? ಯಾವ್ಯಾವ ಟೈಮಲ್ಲಿ ಬಿಡ್ತೀರಾ, ಏನು ಕತೆ? ಟೈಮ್ ಎಲ್ಲ ಯಾವ ಟೈಮಲ್ಲೂ ಬಿಡ್ತೀವಿ. ಹೊಳೆ ಬಂದಾಗ ಹೆಂಗೆ? ಹೊಳೆ ಜಾಸ್ತಿ ಬಂದಾಗ ಬಿಡಲ್ಲ, ಮೀಡಿಯಮ್ ಇದ್ದಾಗ ಬಿಡ್ತೀವಿ. ಮೀಡಿಯಮ್ ಇದ್ದಾಗ ಅಂದ್ರೆ ನೀರು ಜಾಸ್ತಿ ಇದ್ದಾಗ ಬಿಡಲ್ಲ, ಯಾರು ಬಂದರೂ ಇದು ಮಾಡಲ್ಲ. ಕಮ್ಮಿ ಇದ್ದಾಗ ಆಳ್ ಬೇಕಾದ್ರೆ ಬಿಡ್ಬೋದು, ಹಾಳು ಮಾತ್ರ. ಗಾಡಿಗಳು ಬಿಡಲ್ಲ. ಗಾಡಿಗಳು ಬಿಡಿತಾಗ ನಾವು. ಸೊ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಇದನ್ನು? ಆಮೇಲೆ ನಾವು ಸುಮಾರು ವರ್ಷದಿಂದ ಮಾಡ್ತಾವೆ. ಇವತ್ತವರೆಗೆ ಎಲ್ಲ ಸೇಫ್ಟಿಯಾಗಿ ಎಲ್ಲ ಏನೂ ಆಗಲ್ಲ. ಯಾವಾಗ ಇಲ್ಲಿ ಏನೂ ಆಗಲ್ಲ. ಹೊರಗಡೆ ಮಾತ್ರ ಏನಾಗಲ್ಲ, ಬಂದು ಮಿಜ್ಕೊಂಡು ಇದಾಗ್ಬಿಟ್ಟವ್ರೆ ಅಷ್ಟೇ. ನಾವು ಲಾಸ್ಟ್ ಮಂತ್ ಬಂದಾಗ ಒಬ್ಬ ಹುಡುಗ ಅಲ್ಲಿ ಮುಳುಗ್ಬಿಟ್ಟು ತಿಳ್ಕೊಬಿಟ್ಟ. ನಾವು ಯಾವ್ರಿಗಿಲ್ಲಿ ಯಾವತ್ತೂ ಏನಾಗಲ್ಲ. ಓಕೆ, ಧನ್ಯವಾದಗಳು. ನಿಮ್ಮ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಫೈನಲ್ ಆಗಿ ನಾವು ನದಿಯನ್ನು ದಾಟಿ ಅಲ್ಲಿಂದ ಡೈರೆಕ್ಟ್ ನೀವು ನೆಕ್ಸ್ಟ್ ಲೊಕೇಶನ್ ಬಂದು ಡೈರೆಕ್ಟ್ ಬೆಟ್ಟಕ್ಕೆ ಲೊಕೇಶನ್ ಹಾಕೋಬೋದು. ಮನೆ ಮಹದೇಶ್ವರ ಬೆಟ್ಟಕ್ಕೆ ಲೊಕೇಶನ್ ಹಾಕ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಬರುತ್ತೆ. ಸ್ವಲ್ಪ ಆಫ್ ರೋಡ್ ಇರುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮು ಯಾರಾದರೂ ಕೂಡ ಬೆಟ್ಟಕ್ಕೆ ಹೋಗಬೇಕು ಬೈಕಲ್ಲಿ ಅಂತಿದ್ರೆ ಈ ರೋಡಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ.